ಬಹುನಿರೀಕ್ಷಿತ ಸಿನಿಮಾ, ಅದರಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಟಾಕ್ಸಿಕ್. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಲಕ್ಷಾಂತರ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಆದರೆ ಇಲ್ಲೊಂದು ಬ್ಯಾಡ್ ನ್ಯೂಸ್ ಏನು ಅಂತಂದ್ರೆ, ಈ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಡೇಟ್ ಏನಿದೆ ಸದ್ಯಕ್ಕೆ ಮುಂದೂಡಿಕೆ ಆಗಿದೆ. ಕಾರಣ ಏನು? ಯುದ್ಧದ ಕಾರ್ಮೋಡ ಸದ್ಯಕ್ಕೆ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಟಾಕ್ಸಿಗೂ ಬಹುಶಃ ಕವಿತಾ ಮಧ್ಯಪ್ರಾಚ್ಯ ಯುದ್ಧದ ಕಾರ್ಮೋಡ ಅನ್ನೋ ಪ್ರಶ್ನೆ. ಬಹುನಿರೀಕ್ಷಿತ ಟಾಕ್ಸಿಕ್ ರಿಲೀಸ್ ಡೇಟ್ ಮುಂದೂಡಿಕೆ ಆಗಿದೆ. ಯಶ್ ರಾಯ್ನ ದರ್ಶನಕ್ಕೆ 2 ತಿಂಗಳು ಕಾಯಬೇಕಾಗಿದೆ. ಫ್ಯಾನ್ಸ್ ಮತ್ತೊಮ್ಮೆ ಡಿಲೇ ಆಯಿತು. ಟಾಕ್ಸಿಕ್ ಕಾತುರದಲ್ಲಿದ್ದಂತಹ ಯಶ್ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಿರಾಸೆ. ಇದು 3 ವರ್ಷ ಕಾದಿದ್ದಾರ್ರಿ. 3 ವರ್ಷದಿಂದ ಈ ಒಂದು ಸಿನಿಮಾಗೋಸ್ಕರ ಕಾಯ್ತಾ ಇದ್ರು. ಆದ್ರೆ 3 ವರ್ಷ ಕಾದಿದ್ದಲ್ಲ, ಮತ್ತೆ 3 ತಿಂಗಳು ಕಾಯಬೇಕಾಗಿದೆ. ಯುಗಾದಿಗೆ ರಿಲೀಸ್ ಆಗಬೇಕಾಗಿದ್ದಂತಹ ಸಿನಿಮಾ ಡೇಟ್ ಮುಂದೂಡಿಕೆ. ಟಾಕ್ಸಿಕ್ ಚಿತ್ರ ಮತ್ತೆ ಮುಂದೂಡಿಕೆ ಆಗ್ತಾ ಇದೆ. ಈಗ ಟಾಕ್ಸಿಕ್ ರಿಲೀಸ್ ಡೇಟ್ 3 ತಿಂಗಳು ಪೋಸ್ಟ್ ಪೋನ್ ಆಗ್ತಾ ಇದೆ. ಭಾರೀ ನಿರೀಕ್ಷೆ ಮೂಡಿಸಿದಂತಹ ಟಾಕ್ಸಿಕ್ ಚಿತ್ರ ಮತ್ತೆ ಪೋಸ್ಟ್ ಪೋನ್ ಆಗಿದೆ, ಅದು ಕೂಡ 3 ತಿಂಗಳು. ಇನ್ನು ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಸಿನಿಮಾ ಮುಂದಕ್ಕೆ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೂನ್ 4, 2026ರಂದು ವಿಶ್ವದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಬಗ್ಗೆ ಎಕ್ಸ್ ನಲ್ಲಿ ಅಧಿಕೃತ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ನಟ ಯಶ್. ಯಶ್ ಅವರೇ ಅಧಿಕೃತವಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಬ್ಯಾಡ್ ನ್ಯೂಸ್ ಏನಂತಂದ್ರೆ, ಹೌದು ಸಿನಿಮಾ ರಿಲೀಸ್ ಆಗತ್ತೆ, ಬಟ್ ಇನ್ನ 3 ತಿಂಗಳು ವೇಟ್ ಮಾಡಬೇಕಾಗತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು. ಇನ್ನು 3 ತಿಂಗಳು ಇದೀಗ ಡಿಲೇ ಆಯ್ತು. ಈ ಸಿನಿಮಾ ಈಗಾಗಲೇ 3 ವರ್ಷದಿಂದ ಕಾಯ್ತಾ ಇದ್ರು ಅವರ ಫ್ಯಾನ್ಸು. ಟಾಕ್ಸಿಕ್ ಸಿನಿಮಾ ಬರುತ್ತೆ, ಹೇಗಿರುತ್ತೆ? ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಇಲ್ಲಿ ನಿಜವಾಗ್ಲೂ ಕೂಡ ಬ್ಯಾಡ್ ನ್ಯೂಸ್ ಅಥವಾ ಅಷ್ಟೊಂದು ಪೇಷನ್ಸ್ ಇರಬೇಕಲ್ವಾ ಎಂತವರೆಗೂ ಕೂಡ? 3 ವರ್ಷ ವೇಟ್ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ. ಆದ್ರೆ ಇಲ್ಲಿ ಇದೇನು ಯುದ್ಧ ನಡೀತಾ ಇದೆಯಾ, ಆ ಒಂದು ಎಫೆಕ್ಟ್ ಇರ್ಬೋದು ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ 3 ತಿಂಗಳು ಈಗ ಪೋಸ್ಟ್ಪೋನ್ ಆಗೋಗಿದೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಡೇಟ್. ಸೊ ಏನಿದೆ ಹೆಚ್ಚಿನ ಮಾಹಿತಿ, ಏನಿರ್ಬೋದು ಪ್ರಮುಖ ಕಾರಣ? ಯಶ್ ರೋಷಿಣಿ, ಈಗಾಗಲೇ ನಟ ಯಶ್ ಅವರ ಅಭಿಮಾನಿಗಳು ಸಾಕಷ್ಟು ಕೌತುಕದಿಂದ ಕಾಯ್ತಾ ಇರ್ತಕ್ಕಂಥ ಟಾಕ್ಸಿಕ್ ಸಿನಿಮಾ ಇನ್ನೇನು ಮಾರ್ಚ್ 19ಕ್ಕೆ ಯುಗಾದಿಗೆ ಡಬಲ್ ಧಮಾಕನೆ ಮಾಡ್ಲಿದೆ ಅನ್ನೋ ಒಂದಿಷ್ಟು ಕ್ಯೂರಿಯಾಸಿಟಿ ಇತ್ತು. ಮತ್ತೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಈಗಾಗಲೇ ಇನ್ನೇನು ಕೇವಲ ಒಂದು 15 ದಿನಗಳು